ಹೆಲೋ ವೆಲ್ಕಮ್ ಬ್ಯಾಕ್ ಟು ಜಕಾರ ಅಕಾಡೆಮಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು 8th ಕ್ಲಾಸ್ಗೆ ಸಂಬಂಧಿಸಿದಂತೆ FA1 ಪ್ರಶ್ನೆ ಪತ್ರಿಕೆಯನ್ನು ನೋಡೋರಿದ್ದೀವಿ. ಅದರ ಬಗ್ಗೆ ಡಿಸ್ಕಷನನ್ನು ಮಾಡೋಣ. ಉಪಲಬ್ಧಿ ಪರೀಕ್ಷಾ 1 ಅಂದರೆ FA1 ಟೆಸ್ಟ್ ಅಂತ ಕರಿತೀವಿ, ನಿರ್ಧಾರಿತ ಪಠ್ಯಕ್ರಮ. ಸೊ ಈ ಒಂದು ಟೆಸ್ಟ್ಗೆ, ಈ ಒಂದು ಪರೀಕ್ಷೆಗೆ, ಈ ಒಂದು ಮೂಲ್ಯಾಂಕನಕ್ಕೆ ಯಾವೆಲ್ಲ ಪಠ್ಯಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಎನ್ನುವುದಾದರೆ, ಮೊದಲನೇದಾಗಿ ಪ್ರಾರ್ಥನಾ, ನಿಮ್ಮ ಕವಿತಾ, ಮಿರ್ಚ್ ಮಸಾಲವನ್ನು ತೆಗೆದುಕೊಂಡಿದ್ದೀವಿ. ಮೇರಾ ದೇಶ್ ಮೇರಿ ಮಾ ಈ ಒಂದು ಕಹಾನಿಯನ್ನು ಗದ್ಯ ಭಾಗನ ತೆಗೆದುಕೊಂಡಿದ್ದೀವಿ, ಶಿಕ್ಷೆ ಎನ್ನುವಂಥದ್ದು, ಹಾಗೂ ವ್ಯಾಕರಣ ಭಾಗದಿಂದ ಒಂದಿಷ್ಟು ಭಾಗವನ್ನು ತೆಗೆದುಕೊಂಡಿದ್ದೀವಿ. ಸೊ ಬನ್ನಿ ತಡ ಮಾಡದೆ ಪ್ರಶ್ನೆ ಪತ್ರಿಕೆಯತ್ತ ಸಾಗೋಣ. ಪರ್ ನಮ್ಮ ಶಾಲೆ ಹೆಸರನ್ನು ನೀಡಿದ್ದೀನಿ, ಉಪಲಬ್ಧಿ ಪರೀಕ್ಷಾ 1 और ಕಕ್ಷಾ ಹೇ ಹಮಾರಿ 8वीं 8ನೇ ತರಗತಿಗೆ ಸಂಬಂಧಿಸಿದಂತೆ ಈ ಒಂದು ಪ್ರಶ್ನೆ ಪತ್ರಿಕೆ ಇರಲಿದೆ. ವಿಷಯ ಹೇ ಹಿಂದಿ ವಿಷಯದ ಬಗ್ಗೆ ಇದೆ. ಅಂಕ ಹೇ 20 ಅಂಕಗಳಿಗಾಗಿ ಈ ಒಂದು ನಮ್ಮ ಟೆಸ್ಟ್ ಪೇಪರ್ ಇರಲಿದೆ. ಸೊ ಮುಖ್ಯ ಪ್ರಶ್ನೆ ಒಂದನ್ನು ನೋಡುವುದಾದರೆ ಸಹಿ ವಿಕಲ್ಪ ಚುನ್ಕರ್ ಲಿಖಿಯೇ, ಅಂದರೆ ಸರಿಯಾಗಿರುವಂಥ ಆಯ್ಕೆಯನ್ನು ಕೆಳಗಡೆ ಏನು ಮಾಡಿದ್ದೀವಿ, 4 ಆನ್ಸರ್ಗಳನ್ನು ಕೊಟ್ಟಿದ್ದೀವಿ. ಅದರಲ್ಲಿ ಯಾವುದು ಉಚಿತವಾಗಿದೆಯೋ ಅದರಲ್ಲಿ ಅಕ್ಷರ ಅನುಸಾರವಾಗಿ ನೀವು ಅದರ ಉತ್ತರವನ್ನು ಬರೀಬೇಕು. ಒಟ್ಟಿಗಾಗಿ 2 ಪ್ರಶ್ನೆಗಳು ಒಂದು ಅಂಕಕ್ಕಾಗಿ ಟೋಟಲ್ ನಮಗೆ ಇಲ್ಲಿ 2 ಅಂಕಗಳು ಸಿಗ್ತವೆ. ಪಹಲ ಪ್ರಶ್ನೆ 1, ಮೊದಲನೇ ಪ್ರಶ್ನೆ ನೋಡುವುದಾದರೆ ಮಾಲಿಕ್ ಶಬ್ದ ಕಾ ಅನ್ಯ ಲಿಂಗ ರೂಪ ಹೇ. ಮಾಲಿಕ್ ಎನ್ನುವಂತಹ ಶಬ್ದದ, ಸೊ ಇದು ಪುಲ್ಲಿಂಗ ಇದೆ, ಇದರ ಸ್ತ್ರೀಲಿಂಗ ರೂಪ ಅನ್ಯಲಿಂಗ ಅಂದರೆ ಪುಲ್ಲಿಂಗ ಇದ್ರೆ ಸ್ತ್ರೀಲಿಂಗ ಅಥವಾ ಸ್ತ್ರೀಲಿಂಗ ಇದ್ರೆ ಪುಲ್ಲಿಂಗ. ಸೊ ಕೆಳಗಡೆ ಆಯ್ಕೆಯನ್ನು ನೋಡುವುದಾದರೆ ಆಪ್ಷನ್ ಅ ಹೇ ಮಾಲಿಕಾ, ಆಪ್ಷನ್ ಆ ಹೇ ಮಾಲಿಕ್, ಆಪ್ಷನ್ ಇ ಹೇ ಮಾಲಿಕೋ, ಆಪ್ಷನ್ ಇ ಹೇ ಮಾಲ್ಕಿನ್. ಸೊ ಇಲ್ಲಿ ಸರಿಯಾಗಿರುವಂಥ ಆಯ್ಕೆಯನ್ನು ತಾವುಗಳು ವಿದ್ಯಾರ್ಥಿಗಳು ಬರೀಬೇಕು. ಪ್ರಶ್ನೆ 2 ದೇಖೆಂಗೆ ವಿಶ್ವಾಸ್ ಶಬ್ದ ಕಾ ವಿಲೋಮ ರೂಪ ಹೇ. ವಿಶ್ವಾಸ ಎನ್ನುವಂತಹ ಶಬ್ದದ ವಿಲೋಮ ರೂಪ, ವಿಲೋಮ ಅಂದರೆ ವಿರುದ್ಧ ಪದ ಯಾವುದಾಗಿದೆ? और आपके ऑप्शंस हैं ऑप्शन अ विश्व, ऑप्शन आ निविश्वास, ऑप्शन ई अविश्वास और ऑप्शन ई है ಭರೋಸಾ. ಇದರಿಗೆ ಸರಿಯಾಗಿರುವಂಥ ಆಯ್ಕೆಯನ್ನು ತಾವುಗಳು ಬರೀಬೇಕು. ಇನ್ನು ಮುಖ್ಯ ಪ್ರಶ್ನೆ 2ನ್ನು ನೋಡುವುದಾದರೆ ಅನುರೂಪತಾ. ಇಲ್ಲಿ ಅನುರೂಪತಾ ಅಂದರೆ ಮಕ್ಕಳೇ ತಾವುಗಳು ಇಲ್ಲಿ ಗಮನಿಸಬಹುದು, ಮೊದಲ 2 ಪದಗಳ ಸಂಬಂಧವನ್ನು ನೋಡಿಕೊಳ್ಳಬೇಕು. ಈ 2 ಪದಗಳ ನಡುವೆ ಯಾವ ಸಂಬಂಧವಿದೆ ಅಂತ ನೋಡ್ಕೋಬೇಕು. ಅದೇ ತರಹ 3ನೇ ಪದಕ್ಕೆ ಸಂಬಂಧಿಸಿದಂತೆ 4ನೇ ಪದವನ್ನು, ಅದೇ ಸಂಬಂಧವನ್ನು ನೋಡಿಕೊಂಡು ಸೇಮ್ ಸಂಬಂಧ ಇರಬೇಕು. ಸೊ ಅಂತಹ 4ನೇ ಶಬ್ದವನ್ನು ಬರೀಬೇಕು, ಅದಕ್ಕೆ ಅನುರೂಪತಾ ಅಂತ ಕರಿತೀವಿ. 2 ಪ್ರಶ್ನೆಗಳನ್ನು ಕೇಳಲಾಗಿದೆ, ಪ್ರತಿಯೊಂದಕ್ಕೆ 1 ಅಂಕ, ಒಟ್ಟಾಗಿ 2 ಅಂಕಗಳು. ಪ್ರಶ್ನೆ 3ನ್ನು ನೋಡುವುದಾದರೆ ಚಂಗ್ ಚಡನ. ಸೊ ಇಲ್ಲಿ ಏನು ಮಾಡಿದಪ್ಪ ಅಂತಂದರೆ ಈ ಒಂದು ಕೀಟದ ಕೆಲಸ ಏನಿದೆ ಅದನ್ನು ಕೊಡಲಾಗಿದೆ. ಇಸಿ ಪ್ರಕಾರ ಸೆ ವಾರಿಧರ್, ಇದರ ಕೆಲಸ ಏನಿದೆ ಮಕ್ಕಳೇ ತಾವುಗಳು ಇಲ್ಲಿ ಬರೀಬೇಕು. ಪ್ರಶ್ನೆ 4 ಹೇ ಭೋಲು ಹೀರಾ ಕಾ ಪತಿ. ಭೋಲು ಎನ್ನುವಂಥ ವ್ಯಕ್ತಿ ಏನಾಗಿದ್ದ, ಹೀರಾನ ಗಂಡನಾಗಿದ್ದ. ಚಂಪಾ ಹೀರಾಗ ಏನಾಗಬೇಕಿತ್ತು ಅದನ್ನು ತಾವುಗಳು ಇಲ್ಲಿ ಬರೀಬೇಕು. ಮುಖ್ಯ ಪ್ರಶ್ನೆ 3 ದೇಖೆಂಗೆ ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ 1 ವಾಕ್ಯ में लिखे. 1 ವಾಕ್ಯದಲ್ಲಿ ಉತ್ತರಿಸಿ. 2 ಪ್ರಶ್ನೆಗಳನ್ನು ಕೇಳಲಾಗಿದೆ, 1 ಅಂಕಕ್ಕೆ, ಒಟ್ಟಿಗಾಗಿ 2 ಅಂಕ. ಪ್ರಶ್ನೆ 5 ಹೇ ಹಟ್ ಆಗಬೇಕು, ಹಾತ್ ಆಗಿದೆ. ಇಲ್ಲಿ ಈ ಥರ ನೀವು ಅದನ್ನು ಹಟ್ ಅಂತ ಬರ್ಕೊಡ್ರಿ. ಹಟ್ ಛೋಡ್ಕರ್ ಹಮೇ ಕಿಸೆ ಅಪನಾನಾ ಚಾಹಿ ಎನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಪ್ರಶ್ನೆ 6 ದೇಖೆಂಗೆ ದೂರ ದೂರ ಸೆ ಲೋಗ್ ಕ್ಯೋ ಆನೆ ಲಗೆ. ದೂರದಿಂದ ಜನ ಏಕೆ ಬರ್ತಾ ಇದ್ರು ಎನ್ನುವಂಥದ್ದು, ಅದರ ಉತ್ತರವನ್ನು ಬರೀಬೇಕು. अब हम देखेंगे मुख्य प्रश्न 4. मुख्य प्रश्न 4ನ್ನು ನೋಡುವುದಾದರೆ निम्नलिखित यहाँ पर प्रश्न हो गया है. ಸೊ ಇದನ್ನು ನೀವುಗಳು ಏನು ಮಾಡಬೇಕು, ಪ್ರಶ್ನೋಕ್ಕೆ ಉತ್ತರ 2 या 3 ವಾಕ್ಯೋं में लिखी ಅಂತ ಕೊಡಲಾಗಿದೆ. 2 ಪ್ರಶ್ನೆಗಳನ್ನು 2 ಅಂಕಗಳಿಗೆ ಕೇಳಲಾಗಿದೆ, ಒಟ್ಟಾಗಿ 4 ಅಂಕಗಳು ನಮಗೆ ಇಲ್ಲಿಂದ ಲಭಿಸ್ತವೆ. प्रश्न 7 है शिशु ने दुनिया में आकर पहले क्या क्या सीखा और कैसे. ಕಿಸಿ ಆಗಿದೆ ಇದು, ಇದನ್ನು ಕೈಸಿ ಅಂತ ಮಾಡ್ಕೊಳ್ಳಿ ಮಕ್ಕಳೇ. ಕೈಸೆ ಸೀಕಾ ಹೈ ಎನ್ನುವಂಥ ಉತ್ತರವನ್ನು ಬರೀಬೇಕು. ಪ್ರಶ್ನೆ 8ನ್ನು ನೋಡುವುದಾದರೆ ಹೀರಾನೆ ಚಂಪಾಸೆ ಕ್ಯಾ ಕಹಾ ಎನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ಪ್ರಶ್ನೆ 5 ದೇಖೆಂಗೆ ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ 3-4 ವಾಕ್ಯೋं में लिखिए. 3 ಅಥವಾ 4 ವಾಕ್ಯದಲ್ಲಿ ಉತ್ತರಿಸಬೇಕು. ಇಂಥ 2 ಪ್ರಶ್ನೆಗಳು 3 ಅಂಕಗಳಿಗಾಗಿ ಒಟ್ಟಾಗಿ ನಮಗಿಲ್ಲಿ 6 ಅಂಕಗಳು ಲಭಿಸ್ತವೆ. ಪ್ರಶ್ನೆ 9ನ್ನು ನೋಡುವುದಾದರೆ एक रहे सद्भाव रखे हम. इस वाक्य पर आप क्या सोचते हैं. ಸೊ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಮಕ್ಕಳೇ ತಾವುಗಳು ಪದ್ಯ ಭಾಗದಿಂದ ಬರೀಬೇಕು. ಪ್ರಶ್ನೆ 10 है अमृतसर के अस्पताल में मेजर के अंतिम शब्द क्या थे. ಮೇಜರರ ಅಂತಿಮ ಶಬ್ದಗಳು ಅಮೃತಸರ ಆಸ್ಪತ್ರೆಯಲ್ಲಿ ಏನಿದ್ವು ಅನ್ನೋದರ ಬಗ್ಗೆ ಬರೀಬೇಕು. ಇನ್ನು ಮುಖ್ಯ ಪ್ರಶ್ನೆ 6ನ್ನು ನೋಡುವುದಾದರೆ ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ 5-6 ವಾಕ್ಯೋं में लिखिए. 5ರಿಂದ 6 ವಾಕ್ಯದಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. 1 ಪ್ರಶ್ನೆಯನ್ನು ಕೇಳಲಾಗಿದೆ, ಒಂದಕ್ಕೆ 4 ಅಂಕ, ಒಟ್ಟಿಗಾಗಿ ನಮಗೆ ಇಲ್ಲಿ 4 ಅಂಕ ಲಭಿಸ್ತವೆ. 11ನೇ ಪ್ರಶ್ನೆಯನ್ನು ನೋಡುವುದಾದರೆ 11वां ಪ್ರಶ್ನೆ है
मेजर आशाराम त्यागी की युद्ध कुशलता के बारे में आप ಇಲ್ಲಿ ಆವು ಅಂತಿದೆ, ಇಲ್ಲಿ ಆಪ್ ಅಂತ ಮಾಡ್ಕೊಳ್ಳಿ. ಅಂದರೆ ನೀವುಗಳು आप क्या जानते हैं अपने शब्दों में लिखिए लिखिए अपने शब्दों में लिखिए. ಅವರ ಯುದ್ಧ ಕಲೆಗಳ ಬಗ್ಗೆ ಯುದ್ಧ ಕಲೆಗಳ ಬಗ್ಗೆ ನಿಮಗೆಷ್ಟು ಗೊತ್ತು, ಅವರ ಕುಶಲತೆ ಬಗ್ಗೆ ನಿಮಗೆಷ್ಟು ಗೊತ್ತು ಅನ್ನೋದರ ಬಗ್ಗೆ ನಿಮ್ಮ ಶಬ್ದಗಳಲ್ಲಿ ಬರಿಬೇಕು. ಸೊ ಇಷ್ಟೆಲ್ಲ ಪ್ರಶ್ನೆಗಳು ಉತ್ತರಿಸಿದೆ ಮಕ್ಕಳೇ ನಿಮಗೆ 20 ಅಂಕಗಳು ಲಭಿಸ್ತವೆ. ಬಿಡುಗಡೆ ಮಾಡಿದ್ದೀನಿ. ವಿಷಯ ಹೇ ತೃತೀಯ ಭಾಷಾ ಹಿಂದಿ, ಕುಲ್ ಅಂಕ 20. ಸೊ ಸ್ಮರಣ, ಸಮಜ್ನ, ಅಭಿವ್ಯಕ್ತಿ, ರಸಗ್ರಹಣ ಇದು ಬಹಳಷ್ಟು ಮುಖ್ಯವಾಗಿರುವಂಥ ವಿಷಯ ವಸ್ತುಗಳು ಬ್ಲೂ ಪ್ರಿಂಟ್ ಅನ್ನು ರೆಡಿ ಮಾಡಲಿಕ್ಕೆ. ಸೊ ಇಲ್ಲಿ ನಾವು ನೋಡುವುದಾದರೆ ಮಿರ್ಚ್ ಮಸಾಲ ಈ ಒಂದು ಗದ್ಯ ಪಾಠದಿಂದ ಒಟ್ಟಿಗಾಗಿ 3 ಪ್ರಶ್ನೆಗಳು ಹಾಗೂ 4 ಅಂಕಗಳನ್ನು ನೀಡಲಾಗಿದೆ. ಮೇರಾ ದೇಶ್ ಮೇರಿಮಾ ಎನ್ನುವಂಥ ಪಾಠದಿಂದ 2 ಪ್ರಶ್ನೆಗಳನ್ನು ಕೇಳಲಾಗಿದೆ 7 ಅಂಕಗಳಿಗೆ. ಇನ್ನು ಪದ್ಯ ಭಾಗದಿಂದ ನೋಡುವುದಾದರೆ ಪ್ರಾರ್ಥನಾ ಪದ್ಯ ಭಾಗದಿಂದ 2 ಪ್ರಶ್ನೆಗಳನ್ನು ಕೇಳಲಾಗಿದೆ 4 ಅಂಕಗಳಿಗಾಗಿ. ತದನಂತರ ಶಿಕ್ಷಾ ಪದ್ಯ ಭಾಗದಿಂದ 2 ಪ್ರಶ್ನೆಗಳನ್ನು ಕೇಳಲಾಗಿದೆ 3 ಅಂಕಗಳಿಗಾಗಿ. ಇನ್ನು ವ್ಯಾಕರಣ ಭಾಗದಿಂದ ನೋಡುವುದಾದರೆ 2 ಪ್ರಶ್ನೆಗಳನ್ನು ಕೇಳಲಾಗಿದೆ 2 ಅಂಕಕ್ಕಾಗಿ. ಹೀಗೆ 11 ಪ್ರಶ್ನೆಗಳನ್ನು ಕೇಳಲಾಗಿದೆ 20 ಅಂಕಗಳಿಗೆ. ಸೊ ಈ ಒಂದು ಬ್ಲೂ ಪ್ರಿಂಟ್ ಏನಿದೆ ನಿಮ್ಮ ಶಿಕ್ಷಕರಿಗೆ ಯೂಸ್ ಆಗುತ್ತೆ. ಈ ಒಂದು ಬ್ಲೂ ಪ್ರಿಂಟ್ ಏನಿದೆಯಲ್ಲ, ಸೊ ಈ ಥರ ನಮ್ಮ ಪ್ರಶ್ನೆ ಪತ್ರಿಕೆ ರೆಡಿ ಆಗ್ತದೆ. ಸೊ ಇದು ನಮ್ಮ ಟೀಚರ್ಸ್ಗೆ ಬಹಳಷ್ಟು ಹೆಲ್ಪ್ಫುಲ್ ಆಗುತ್ತೆ. ಸೊ ಇದರ ಪ್ರಕಾರ ಕ್ವಶನ್ ಪೇಪರ್ ಸೆಟ್ ಮಾಡಿರ್ತೀವಿ. ಸೊ ಮಕ್ಕಳೇ ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಹಾಗೂ ಪರೀಕ್ಷೆಯನ್ನು ಚೆನ್ನಾಗಿ ಎದುರಿಸಿ. ಇದರ ಒಂದು PDF ಫೈಲ್ ಕೂಡ ನಿಮಗೆ ಲಭ್ಯವಿರುತ್ತದೆ. ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಅದನ್ನು ಇಟ್ಟಿರ್ತೀನಿ, ನೀವು ಅಲ್ಲಿಂದ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಬರೀಬಹುದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಜಕಾರ ಅಕಾಡೆಮಿನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇದನ್ನು ಶೇರ್ ಮಾಡಿ ಹಾಗೂ ಲೈಕ್ ಬಟನನ್ನು ತಪ್ಪದೆ ಪ್ರೆಸ್ ಮಾಡಿ ಹಾಗೂ ಇದನ್ನು ನಿಮ್ಮ ವಿದ್ಯಾರ್ಥಿಗಳ ಜೊತೆಗೆ ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೆ ತಪ್ಪದೆ ಇದನ್ನು ಹಂಚಿಕೊಳ್ಳಿ, ತಪ್ಪದೆ ಇದನ್ನು ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.